ಅವಲಕ್ಕಿ ಅಥವಾ ಚಿತ್ರಾನ್ನ ಅನ್ಕೋತಿದ್ದೀರಾ? ಅವಲಕ್ಕಿ ಅಂತೂ ಅಲ್ವೇ ಅಲ್ಲ, ಚಿತ್ರಾನ್ನ ಹೌದು. ಬಟ್ ರೆಗ್ಯುಲರ್ ಚಿತ್ರಾನ್ನ ಅಲ್ಲ, ಸ್ಪೆಷಲ್ ಆಗಿರೋ ಚಿತ್ರಾನ್ನ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಯಾವ ಚಿತ್ರಾನ್ನ ಅಂತ ನೋಡ್ಕೋಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇದು ನಾನು ಇವತ್ತು ಮಾಡ್ತಿರೋದು ಮಾವಿನಕಾಯಿ ಚಿತ್ರಾನ್ನ. ಈಗ ಮಾರ್ಕೆಟಲ್ಲಿ ತೋತಾಪರಿಕಾಯಿ ಅಥವಾ ನಾವು ಗೋಮಾವು ಅಂತೀವಿ, ನೀವೆಲ್ಲ ಏನು ಹೇಳ್ತೀರಿ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಆ ಮ್ಯಾಂಗೋನ ಅಥವಾ ಆ ಮಾವಿನಕಾಯಿನ ನಾನು ತೊಗೊಂಬಂದುಬಿಟ್ಟು ಅದನ್ನ ತುರಿದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾವು ಇದು ಮಾವಿನಕಾಯಿ ಸುಗ್ಗಿ ಬಂತಂತಂದ್ರೆ ಮಾವಿನಕಾಯಿ ಕಾಲದಾಗ ನಾವು ಆಲ್ಮೋಸ್ಟ್ ಮಾಡಿರ್ತೀವಿ. ಸುಮಾರು ಸಲ ಮಾಡಿ ತಿಂದಾಯ್ತು. ಹೀಗೆ ಒಂದು ಸಲ ಒಬ್ಬರಿಗೆ ಬಾಕ್ಸ್ ಕೊಟ್ಟಿದ್ದೆ ನಾನು. ಅವರು ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗೈತಿ, ಯಾಕೆ ನೀವು ಅಪ್ಲೋಡ್ ಮಾಡಿಲ್ಲ, ಯೂಟ್ಯೂಬ್ಗೆ ಹಾಕಿಲ್ಲ ಅಂತ ಕೇಳಿದರು. ಸರಿ ಮಾಡೋಣ ಅಂತಂದೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೆ. ಒಂದು ಸಲ ಈಗ ಆಲ್ರೆಡಿ ನಾನು ಮಾಡಿ ಆಗಿತ್ತು, ಇನ್ನೊಂದು ಅರ್ಧ ಕಾಯಿ ಉಳಿದಿತ್ತು. ಅದನ್ನು ನಾನು ನಿಮಗೆ ತೋರಿಸ್ಲಿಕ್ಕಾಗಿಲ್ಲ, ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೆ. ಇಲ್ಲಿ ನಾನು ಪ್ರತಿದಿನ ಅನ್ನಕ್ಕೆ ಯೂಸ್ ಮಾಡೋ ಅಕ್ಕಿನೇ ತೊಗೊಳ್ತಾ ಇದ್ದೀನಿ, ಸೋನಾ ಮಸೂರಿ ಅಕ್ಕಿನ. ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೆ. ಇಲ್ಲಿ 1 ಲೋಟ ನಾನು ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೆ ನಾನು, ಸರಿ ವಾಶ್ ಮಾಡಿಬಿಟ್ಟು. ಈಗ ಇದನ್ನು ನಾನು 2 ಲೋಟ ನೀರಿಗೆ ಅಂತಂದರೆ ಉದುರು ಚೆನ್ನಾಗಿ ಆಗ್ತೈತಿ. ಅಂದರೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಟೇಸ್ಟ್ ಚೆನ್ನಾಗಿ ಆಗ್ತೈತಿ. ಉದುರು ಇದ್ದರೆ ಚಿತ್ರಾನ್ನ ಚೆನ್ನಾಗಲ್ವ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿದೆ. ಇಲ್ಲಿ ನಾನು ಇದು ಕುಕ್ಕರ್ ಚಿಕ್ಕದಾಗಿರೋದ್ರಿಂದ 3 ವಿಸಿಲ್ ಹಾಕ್ಕೋತೀನಿ. ನೀವು ಬೇಕಂದರೆ 2 ವಿಸಿಲ್ ಹಾಕ್ಕೊಂಡ್ರೆ ಸಾಕು, ಉದುರ ಚೆನ್ನಾಗಿ ಬರ್ತೈತಿ. ಅಂದರೆ ಮೊದಲು ರೈಸ್ ಉದುರಾಗಿದ್ದರೆ ಅನ್ನನೂ ಚೆನ್ನಾಗಿರುತ್ತೆ ಅಂತಂದೇಳಿ ಅದಕ್ಕೆ ನಾನು ಈ ಪ್ರೊಸೀಜರ್ ಎಲ್ಲ ನಿಮಗೆ ಹೇಳ್ತಾ ಇದ್ದೆ. ಯಾವ ಸುಗ್ಗಿಲಿ ಯಾವ ದಿನದಲ್ಲಿ ಮಾರ್ಕೆಟಲ್ಲಿ ಏನು ಸಿಗುತ್ತೆ ನೋಡು ಅದನ್ನೆಲ್ಲ ತಿಂದು ಮುಗಿಸ್ಬಿಡಬೇಕು. ಆ ವಿಟಮಿನ್ಸ್ ಎಲ್ಲ ನಮ್ಮ ಬಾಡಿಗೆ ನಾವು ತಗೊಳ್ಳೇಬೇಕು. ಇಲ್ಲಿ ನೋಡ್ರಿ, ನಾನು ತೋತಾಪರಿ ಮಾವಿನಕಾಯಿ ಅಂತ ಹೇಳಿದ್ನಲ್ಲ, ಅದನ್ನು ಅದೇ ಒಂದು ಸಲ ಮಾಡಿಬಿಟ್ಟು ತುರಿದು ಎತ್ತಿಟ್ಟಿದ್ದೆ ನಾನು ಹಾಗೆ. ಈಗ ಸರಿ ಇನ್ನೊಂದು ಸಲ ಮಾಡೋಣ ಅಂತಂದೇಳಿ ನಾನು ಅದನ್ನೇ ತುರ್ಕೋತಾ ಇದ್ದೀನಿ. ಇದು ನಾನು ಒಂದು ಇಬ್ಬರಿಗಷ್ಟೇ ಮಾಡ್ತಾಯಿದ್ದೀನಿ ಚಿತ್ರಾನ್ನ. ಇದನ್ನು ಮಾವಿನಕಾಯಿ ಚಿತ್ರಾನ್ನ ಇದು ಜಾಸ್ತಿ ಆಗ್ಬೋದು, ಬಟ್ ಹುಳಿ ತಿನ್ನೋರಿಗೆ ಅಡ್ಡಿ ಇಲ್ಲ. ಜಾಸ್ತಿ ಹುಳಿ ತಿನ್ನೋರಿಗೆ, ಮತ್ತು ಇದು ಅಷ್ಟು ಹುಳಿಯಾಗಿರಲ್ಲ, ಸ್ವೀಟ್ ಇರ್ತೈತಿ, ಚೆನ್ನಾಗಿರ್ತೈತಿ. ನಾವು ಈ ಮಾವಿನಕಾಯಿನೆಲ್ಲ ತಗೊಂಬಂದುಬಿಟ್ಟು ಆವಾಗಲೇ ಹೋಳಾಗಿ ಹೆಚ್ಕೊಂಡು ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಪೀಕಲ್ ಮಾಡ್ಕೊಂಡು, ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಕೊಂಡು ಒಂದು ಪಲ್ಯದಷ್ಟು, ಒಂದು ಹಿಡಿ ಪಲ್ಯದಷ್ಟು ಹಚ್ಕೊಂಡು ರೊಟ್ಟಿ ಜೊತೆ ತಿಂದುಬಿಡ್ತೀವಿ ನಾವು. ಅದನ್ನು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡ್ತೀನಿ, ಸುಮಾರು ಅನ್ಕೋತಾ ಇದ್ದೆ ನಾನು, ಬಟ್ ನನಗೆ ತೋರ್ಸೋಕ್ಕಾಗೇ ಇಲ್ಲ. ಇದನ್ನು ನೋಡ್ರಿ, ಈಗಿಲ್ಲ ಇದನ್ನು ನಾನು ಈ ಮ್ಯಾಂಗೋ ಇತ್ತಲ್ಲ ಅದೆಲ್ಲ ತುರಿದಿಡ್ಕೊಂಡು ನಾನು ಇಷ್ಟು ಬಂದೈತಿ. ನೀವು ನೋಡಿಕೊಂಡ್ರೆ, ನೀವು ಹುಳಿ ತಿನ್ನೋಕೆ ಇಷ್ಟಪಡಲ್ಲ ಅಂತಂದರೆ ಇಬ್ಬರಿಗೆ ಮಾಡ್ಕೊಂಡ್ರೆ ಸ್ವಲ್ಪ ಹಾಕ್ಕೊಳ್ರಿ. ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ಆಯಿತು, ಪರವಾಗಿಲ್ಲ, ಮತ್ತೆ ಅದನ್ನೇನು ಎತ್ತಿಡೋದು ಅಂತಂದೇಳಿ. ಮತ್ತು ನಾವು ಮನೇಲಿ ಹುಳಿನೂ ತಿಂತಾರೆ. ಹುಳಿ ಅಂದರೆ ಹುಳಿ ಇರಲ್ಲ ಇದು. ಆ್ಯಕ್ಚುಲಿ ಮಾವಿನಕಾಯಿ ಚಿತ್ರಾನ್ನ ಅಂತಂದರೆ ಮಾವಿನಕಾಯಿ ಫ್ಲೇವರ್ ಬರ್ತಾ ಇರಬೇಕು, ಅಂದರೆ ಅದು ಮಾವಿನಕಾಯಿ ಚಿತ್ರಾನ್ನ. ಏನಂತೀರಾ? ಸುಮ್ಮನೆ ನಾವು ಚಿತ್ರಾನ್ನ ಮಾವಿನಕಾಯಿ ಹಾಕಿಬಿಟ್ಟು ಚಿತ್ರಾನ್ನ ಮಾಡಿದ್ದೇವೆ, ಅದನ್ನು ಮಾವಿನಕಾಯಿನೇ ಬಂದಿಲ್ಲ ಅಂದರೆ ಚಿತ್ರಾನ್ನ ಆಗಿರೋದೇ ಇಲ್ಲ. ಹಾಗೆ ಇಲ್ಲೊಂದು ನಾನು 2 ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೆ. ಮತ್ತು ಹಾಗೆ ಇದು ಹುಳಿ ಆಗಿರೋದ್ರಿಂದ ಖಾರನೂ ಚೆನ್ನಾಗಿರಬೇಕು. ನಾನಿಲ್ಲಿ ಖಾರ ಇಲ್ಲ, ಒಂದು 4-5 ಹಸಿಮೆಣ್ಸಿನ್ಕಾಯಿನೂ ತಗೊಂಡ್ಬಿಟ್ಟು ಹಸಿಮೆಣ್ಸಿನ್ಕಾಯಿನೂ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಸಲ ಹುಳಿ, ಒಂದು ಸಲ ಖಾರ, ಅಥವಾ ನಾವು ಹುಳಿ ಹಾಕಿರೋ ಏನೋ ಪದಾರ್ಥ ಆಗಿರಲಿ, ಒಂದು ಸ್ವಲ್ಪ ಖಾರ ಮುಂದಿದ್ದರೆ, ಖಾರ ಚೆನ್ನಾಗಿದ್ರೇ ಅದು ಟೇಸ್ಟ್ ಆಗಿರ್ತೈತಿ. ನಾನು ಮತ್ತೆ ಇಲ್ಲಿ ಉದ್ದುದ್ದ ಕಟ್ ಮಾಡಿಕೊಂಡು ಹೆಚ್ಕೋತಾ ಇದ್ದೀನಿ, ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಇದು ಖಾರ ಇಲ್ಲ ಮೆಣಸಿನ್ಕಾಯಿನ, ಆವಾಗಲೇ ಹೇಳ್ದಂಗೆ, ಅದಕ್ಕೆ ನಾನು ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ರಿ ನೀವು ಮಾಡೋದಾದರೆ. ಹಾಗೆ ಇಲ್ಲೊಂದು ಬಾಣಲಿ ಹಿಡ್ಕೊಂಡೆ ನಾನು. ಇದನ್ನು ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.5 ಸ್ಪೂನಷ್ಟು ನಾನು ದೊಡ್ಡ ಸ್ಪೂನಿಂದ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ರಿ, ಬಟ್ ಕರೆಕ್ಟಾಗಿರಬೇಕು ಎಲ್ಲವೂ, ಅಂದರೆ ಕೂಡ ಟೇಸ್ಟ್ ಆಗೋದು ಅದು. ಇಲ್ಲ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಅಂತಂದೇಳಿ ನಾವು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಅದು ಆಯಿಲ್ ಆಗಿಬಿಟ್ಟು ಅದು ರುಚಿ ಆಗೋದಿಲ್ಲ. ಆಮೇಲೆ ಇದು ಎಣ್ಣೆ ಕಾದ್ಮೇಲೆ ನಾನು ಇಲ್ಲಿ ಸಾಸಿವೆ ಜೀರಿಗೆನ ಒಗ್ಗರಣೆ ತೊಗೋತಾ ಇದ್ದೀನಿ, ಒಗ್ಗರಣೆ ಕೊಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೀವು ಇಷ್ಟೇ ಸಿಂಪಲ್ಲಾಗಿ ಮಾಡಿರಿ, ತುಂಬ ಚೆನ್ನಾಗಿರ್ತೈತಿ. ಏನು ಕಷ್ಟ ಇಲ್ಲ. ಮಾವಿನಕಾಯಿ ಅಷ್ಟೇ ಎಕ್ಸ್ಟ್ರಾ ಹಾಕೋದು, ಉಳಿದಿಲ್ಲ ಚಿತ್ರಾನ್ನಕ್ಕೆ ನಾವು ಏನೇ ಹಾಕ್ತೀವಿ ನೋಡು ಅದೆಲ್ಲ ಹಾಕೋದು. ಹಾಗೆ ಇಲ್ಲೊಂದು ಸ್ಪೂನು ನಾನು ಜೀರಿಗೆ ಹಾಕಿದೆ. 2 ಚಟಪಟ ಅಂದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋವಂಥ ಒಂದೊಂದೇ ಪದಾರ್ಥ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ನಾನು ಕರಿಬೇವು ಕಟ್ ಮಾಡ್ಕೊಂಡಿದ್ದೆ, ನಾನು ಕರಿಬೇವು ಹಾಕ್ತೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ, ಯಾಕಂದರೆ ಇದು ಮ್ಯಾಂಗೋ ಹುಳಿ ಆಗಿರೋದ್ರಿಂದ, ಚಿತ್ರಾನ್ನ ಹುಳಿ ಆಗಿರೋದ್ರಿಂದ ಏನು ಅಂದರೆ ಇದು ಮೆಣಸಿನ್ಕಾಯಿ ಖಾರ ಪ್ರಿಯರಿಗೆ ಮೆಣಸಿನ್ಕಾಯಿ ಮಧ್ಯೆ ತಿನ್ಬೋದು. ಅಂದರೆ ಎಣ್ಣೆಲಿ ಕರಿದು ಬಿಟ್ಟರೆ ಇದು ಖಾರ ಕಡಿಮೆ ಆಗುತ್ತೆ ಅಂತಂದೇಳಿ ನಾನು ಹೇಳ್ತಿದ್ದೀನಿ. ನಿಮ್ಮ ಇಷ್ಟ,
ತಿನ್ನೋರು ಖಾರ ಪ್ರಿಯರಾಗಿದ್ದರೆ ತಿನ್ಬೋದು, ನಾವೆಲ್ಲ ತಿಂತೀವಿ, ಅದಕ್ಕೆ ಹೇಳಿದೆ ನಾನು. ಈಗ ನೆಕ್ಸ್ಟ್ ಈರುಳ್ಳಿ ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಅರ್ಧ ನಿಮಿಷ ಅಷ್ಟೇ ಫ್ರೈ ಮಾಡಿಕೊಂಡು ಆಮೇಲೆ ಮ್ಯಾಂಗೋ ತುರಿನ ಹಾಕ್ಕೊಂಡ್ರೆ ಆಯಿತು. ನಾನು ಈ ತೋತಾಪರಿ ಮಾವಿನಕಾಯಿನ ಈ ಸುಗ್ಗಿಯಲ್ಲಿ ಏನು ಮಾಡ್ತೀನಿ ಅಂದರೆ ಹಿಡ್ಕೊಂಡಿರ್ತಾನಲ್ಲ ಸ್ವಲ್ಪ ಹೆರೆದು ಅವಲಕ್ಕಿ ಮಾಡಿದ್ರೆ ಅವಲಕ್ಕಿಗೆ, ಅಥವಾ ತೋಸಿದ ಮಂಡಕ್ಕಿ ಮಾಡಿದ್ರೆ ತೋಸಿದ ಮಂಡಕ್ಕಿಗೆ, ಈ ಥರ ಮಾವಿನಕಾಯಿ ಚಿತ್ರಾನ್ನ ಇಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ಲ ಆವಾಗ ಹೋಳೊಳಗೆ ಹೆಚ್ಕೊಂಡು ಒಂದು ಉಪ್ಪಿನಕಾಯಿ ಹಾಕ್ಕೋತೀನಿ. ಈ ಥರ ಎಲ್ಲ ನಾನು ಆಲ್ಮೋಸ್ಟ್ ಮಾವಿನಕಾಯಿ ಸೀಸನಲ್ಲಿ ಇದನ್ನೆಲ್ಲ ನಾನು ಮಾಡ್ಕೊಂಡು ತಿಂದಿರ್ತೀನಿ. ನೀವೇನೇನೆಲ್ಲ ಮಾಡ್ತೀರಿ ಅಂತಂದು ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ನೋಡಿರಿ ನಾನು ತುಳಿದಿಟ್ಕೊಂಡಿದ್ದಂಥ ಇದು ಮಾವಿನಕಾಯಿ ತುರಿನೆಲ್ಲ ಇದಕ್ಕೆ ನಾನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ತೀನಿ. ನಾನು ಒಂದು 1 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಬೇಕು. ಈ ಮಾವಿನಕಾಯಿ ತುರಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಇಲ್ಲಿ ಮನೆಯದಾದರೆ ಕಲರ್ ಅಷ್ಟೊಂದು ಇರೋಂಗಿಲ್ಲ, ಅಂದರೆ ಮನೇಲೇ ಮಾಡಿಸಿದ್ದಾದ್ರೆ. ಹೊರಗಡೆ ತಂದಿದ್ದಾದ್ರೆ ಇದಕ್ಕೇನಪ್ಪ ಅಂದ್ರೆ ಕಲರ್ ಮಿಕ್ಸ್ ಮಾಡಿರ್ತಾರೆ, ಚೆನ್ನಾಗಿರ್ತೈತಿ, ಜಾಸ್ತಿ ಕಲರ್ ಬರುತ್ತೆ. ಅಂದರೆ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಒಂದು ಕಲರ್ ಒಂದು ಲುಕ್ ಚೆನ್ನಾಗಿರಬೇಕು, ಅದಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಅರಿಶಿನ ಕಲರ್ ಚೆನ್ನಾಗಿ ಬಂದರೆ ಚಿತ್ರಾನ್ನ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ನೋಡಿರಿ. ನಾನು ಇದಕ್ಕೆ ಕೊತ್ತಂಬರಿ ಏನೂ ಹಾಕೋತಾ ಇಲ್ಲ, ಯಾಕಂತಂದ್ರೆ ಮಾವಿನಕಾಯಿ ಫ್ಲೇವರ್ ಎಲ್ಲ ಹೋಗ್ಬಿಡ್ತೈತಿ. ಇದು ಮಾವಿನಕಾಯಿ ಚಿತ್ರಾನ್ನ ಅಂತಲೇ ಗೊತ್ತಾಗಂಗಿಲ್ಲ, ನಾವು ಕೊತ್ತಂಬರಿ ಅದೆಲ್ಲ ಹಾಕೊಂಡ್ರೆ ಅದ್ರ ಫ್ಲೇವರ್ ಎಲ್ಲ ಬಂದುಬಿಡ್ತೈತಿ. ನಾನು ಇದಕ್ಕೆ ಸಿಂಪಲ್ಲಾಗಿ ಇದು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಅಂತಲೂ ಹೇಳ್ಬೋದು. ಇದನ್ನು ನೀವು ಮಾಡಿಟ್ಕೊಂಡ್ರೂ ಕೂಡ ನೀವು ಅನ್ನ ಮಾಡಿಕೊಂಡು ಯಾವಾಗ ಬೇಕಾದ್ರೂ ನೀವು ಕಲಿಸ್ಕೋಬೋದು. ಅನ್ನನೂ ಅಷ್ಟೇ, ಇಲ್ಲಿ ಕುಕ್ಕರ್ ಪ್ರೆಷರ್ ಹೋಗಿತ್ತು, ಓಪನ್ ಮಾಡಿಟ್ಟಿದ್ದೀನಿ. ನೀವು ಆವಾಗಲೇ ಮಿಕ್ಸ್ ಮಾಡ್ಕೊಳೋದಾದರೆ ಸ್ವಲ್ಪ ಬೇಗ ಮಾಡಿಟ್ಕೊಳ್ರಿ. ಇಲ್ಲಾಂದರೆ ಈ ಥರ ಬಿಸಿದು ಹಾಕಿ ಕಲಿಸ್ಬೇಕಾದ್ರೆ ಇದು ಮುದ್ದೆ ಆಗಿಬಿಡುತ್ತೆ, ಅಗಳು ಒಡೆದು ಬಿಡ್ತಾವೆ. ಅದಕ್ಕೆ ನೀವು ಸ್ವಲ್ಪ ಬೇಗ ಮಾಡಿಟ್ಕೊಂಡು ಈ ಥರ ಕುಕ್ಕರ್ ಲಿಡ್ ಓಪನ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದು ಅಗಳು ಒಡಂಗಿಲ್ಲ, ಅಂದರೆ ಕಾಳು ಚೆನ್ನಾಗಿ ಸಿಗುತ್ತೆ, ಸಾಫ್ಟಾಗಿನೂ ಆಗಿರ್ತೈತಿ, ಮತ್ತು ಅನ್ನದ ಅಗಳು ಸಿಗುತ್ತೆ. ಅದಕ್ಕೆ ನಿಮಗೆ ಆ ಟಿಪ್ಸ್ ಹೇಳಿದೆ ನಾನು. ಹಾಗೆ ಈಗ ನಾನು ಇಲ್ಲಿ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸ್ಲೋ ಆಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಅಗಳು ಹೊಡಿಬಾರ್ದು ಅಂತ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆಗೆ ಬಡಿಸಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ನೋಡಿರಿ. ನಿಜವಾಗ್ಲೂ ನೀವು ಹೇಗಿತ್ತು ಅಂತಂದು ಹೇಳಿ ನೋಡಬೇಕು ಅಂತಂದರೆ ಮಾರ್ಕೆಟ್ಗೆ ಹೋಗಿಬಿಟ್ಟು ಮಾವಿನಕಾಯಿ ತಗೊಂಬಂದ್ಬಿಟ್ಟು ತುರಿದು ಚಿತ್ರಾನ್ನ ಮಾಡಿಕೊಂಡು ನನಗೆ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ತೀರಿ ಅಂತಂದೇಳಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪ್ಲೀಸ್ ಈ ವಿಡಿಯೋ ಲೈಕ್ ಆತಂದರೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಈ ಥರ ಮಾವಿನಕಾಯಿ ಹಾಕಿಬಿಟ್ಟು ಒಂದು ಚಿತ್ರಾನ್ನ ಮಾಡ್ಕೋಬೋದು ಅಂತಂದೇಳಿ. ಇನ್ನೂ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವೆಲ್ಲ ಜರ್ನಿ ಮಾಡ್ತಾಯಿದ್ದೀರಿ, ಊಟಕ್ಕೆಲ್ಲ ಕಟ್ಕೊಂಡು ಹೋಗಬೇಕು, ಬಾಕ್ಸ್ ತಗೊಂಡು ಹೋಗಬೇಕು ಅಂತಂದ್ರೆ ನೀವು ಇದನ್ನು ಅರ್ಲಿ ಮಾರ್ನಿಂಗು ಈ ಥರ ಎಲ್ಲ ಬಿಡ್ತಾ ಇರಬೇಕಾದ್ರೆ ಮಣ್ಣಿನ ಇದನ್ನು ಬಾಕ್ಸ್ಗೆಲ್ಲ ಹಾಕ್ಕೊಂಡು ತಗೊಂಡು ಹೋದ್ರಿ ಅಂದರೆ ಇದು ಮಾವಿನಕಾಯಿ ಹುಳಿ ಆಗಿರೋದ್ರಿಂದ ಚಿತ್ರಾನ್ನ ಇದು ಕೆಡಂಗಿಲ್ಲ. ಈ ಬಿಸಿಲು ಟೈಮಲ್ಲೆಲ್ಲ ಚೆನ್ನಾಗೇ ಇರ್ತೈತಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಮತ್ತು ನಾವು ಆ ಥರ ಟೂರು ಅಥವಾ ಟ್ರಿಪ್ಪು ಹೋದಾಗ ಇದು ಹೊರಗಡೆ ತಿನ್ನೋಕ್ಕೂ ಕೂಡ ಭಾಳ ಚೆನ್ನಾಗಿರ್ತೈತಿ. ಬಿಸಿ ಇದ್ದಾಗ ಅಷ್ಟೇ ಅಲ್ಲ, ಆರಿದ ಮೇಲೂ ಭಾಳ ಚೆನ್ನಾಗಿರ್ತೈತಿ. ಎಲ್ಲೆಲ್ಲಿ ಮಾವಿನಕಾಯಿ ಎಳೆಗಳು ತುರಿದು ಎಳೆ ಬರುತ್ತೆ ನೋಡು, ಅವಾಗೆಲ್ಲ ತುಂಬ ಟೇಸ್ಟ್ ಆಗಿರ್ತೈತಿ, ಚೆನ್ನಾಗಿರ್ತೈತಿ. ಜೊತೆಗೆ ಬೇಕಾದ್ರೆ ಒಂದು ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿ ಹಚ್ಕೊಂಡು ನೀವು ಊಟ ಮಾಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು.